ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣ. ಬೀದಿಗಿಳಿದ ಮುಸ್ಲಿಂ ಮಹಿಳೆಯರಿಂದ ಆಕ್ರೋಶ. ಮುಧೋಳ ನಗರದಲ್ಲಿ 6 ವರ್ಷದ ಹಿಂದೂ ಬಾಲಕಿ ಮೇಲೆ ಅಪ್ರಾಪ್ತ ಬಾಲಕನೋರ್ವ ಅತ್ಯಾಚಾರಕ್ಕೆ ಯತ್ನಿಸಿದ ಘಟನೆ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆ ದುಷ್ಕರ್ಮಿ ಯುವಕನ ವಿರುದ್ಧ ಮುಸ್ಲಿಂ ಸಮುದಾಯ ಆಕ್ರೋಶಗೊಂಡಿತು. ಮುಧೋಳದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಅಪ್ರಾಪ್ತ ಬಾಲಕಿಯ ಮೇಲೆ ಮುಸ್ಲಿಂ ಬಾಲಕ ಈ ಕೃತ್ಯ ಎಸಗಿದ್ದು ಯಾವ ಜಾತಿ ಧರ್ಮದವನಾದ್ರೆ ಏನು, ಧರ್ಮ ಜಾತಿಯನ್ನ ನೋಡದೆ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಬೇಕೆಂದು ಮುಸ್ಲಿಂ ಮಹಿಳೆಯರೆಲ್ಲ ಒತ್ತಾಯಿಸುವ ದೃಶ್ಯಗಳು ಕಂಡುಬಂತು. ಇಂಥ ಆರೋಪಿಗಳಿಗೆ ಯಾವುದೇ ಜಾತಿ ಇರುವುದಿಲ್ಲ, ಯಾವುದೇ ಧರ್ಮ ಇರುವುದಿಲ್ಲ. ಇಂಥ ಆರೋಪಿಗಳು ಇಡೀ ದೇಶಾದ್ಯಂತ ಇದ್ದಾರೆ. ನಮ್ಮ ಮುಧೋಳ ತಾಲೂಕಿನಲ್ಲೂ ಸಹಿತ ಹಲವಾರು ಪ್ರಕರಣಗಳನ್ನ ಪೊಲೀಸ್ ಇಲಾಖೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದೆ. ಎಲ್ಲ ಜಾತಿ ಧರ್ಮದಲ್ಲಿಯೂ ಸಹಿತ ಸಣ್ಣ ಹೆಣ್ಮಕ್ಕಳಿಗೆ 18 ವರ್ಷದ ಒಳಗಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಸಾಕಷ್ಟು ಪ್ರಕರಣಗಳಲ್ಲಿ ಇಂಥ ವಿಕೃತ ಕಾಮಿಗಳು ಎಲ್ಲ ಜಾತಿ ಸಮಾಜದಲ್ಲಿ ಎಲ್ಲ ಧರ್ಮಗಳಲ್ಲಿಯೂ ಸಹಿತ ಇದ್ದಾರೆ. ಇದನ್ನ ನಾವು ಖಂಡಿಸಿ ಈ ರೀತಿಯಾಗಿರ್ತಕ್ಕಂಥ ಆರೋಪಿಗಳು ಯಾವುದೇ ಜಾತಿಯವರು ಇರಲಿ, ಯಾವುದೇ ಧರ್ಮದವರು ಇರಲಿ, ಯಾವುದೇ ಪಂಗಡಕ್ಕೆ ಸೇರಲಿ, ಅಂತವರಿಗೆ ಕಠಿಣವಾದ ಶಿಕ್ಷೆಯನ್ನ, ಕಠಿಣವಾದ ಕಾನೂನು ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಬೇಕಂತ ನಾವೆಲ್ಲರೂ ಆಗ್ರಹ ವ್ಯಕ್ತಪಡಿಸ್ತೀವಿ. ನಗರದ ವಿವಿಧೆಡೆ ಪ್ರತಿಭಟನೆ ನಡೆಸ್ತಾ ದುಷ್ಕೃತ್ಯ ಎಸಗಿದ ಬಾಲಕನ ವಿರುದ್ಧ ಘೋಷಣೆ ಕೂಗ್ತಾ ಇದ್ರು. ಮುಸ್ಲಿಂ ಸಮುದಾಯದ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಕಂಡುಬಂದ್ರು. ನಮ್ಮ ಮೊಹಮ್ಮದ್ ಪೈಗಂಬರ್ ಅವರು ಹೆಣ್ಣಿಗೆ ಒಂದು ಉತ್ತಮ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂಥ ಒಂದು ಸ್ಥಾನದಾಗ ಅಂಥ ಮುಸ್ಲಿಂ ಧರ್ಮದೊಳಗೆ ಇಟ್ಕೊಂಡು ಒಬ್ಬ ನಮ್ಮ ಯುವಕ ತಪ್ಪು ಮಾಡಿದನ್ನು, ಅದು ಯಾರೇ ಆಗಲಿ, ಜಾತಿ ಧರ್ಮ, ಹಿಂದೂನೇ ಆಗಲಿ, ಮುಸ್ಲಿಮ್ ಆಗಲಿ, ಕ್ರೈಸ್ತಲೇ ಆಗಲಿ, ತಪ್ಪೇನೆ. ನಮ್ಮ ಯುವಕ ಮಾಡಿದ ಭಾಳ ದೊಡ್ಡ ತಪ್ಪು ಐತಿ. ಯಾಕಂದ್ರೆ ಒಂದು ಸಣ್ಣ ಹೆಣ್ಣು ಮಗಳ ಮ್ಯಾಗ ಇಂಥ ಅತ್ಯಾಚಾರ ಮಾಡಿದನಂದ್ರೆ ನಾವು ಎಲ್ಲರೂ ಖಂಡಿಸೋಕೆ ಇವತ್ತು ಬಂದಿದ್ದೇವೆ. ಎಲ್ಲ ಹೆಣ್ಮಕ್ಳು ಯಾರೇ ಆಗಲಿ ಅವ್ರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಆ ವಿಕೃತ ಕಾಮಿ ಆಗಲಿ, ಇವತ್ತು ಅವನೇ ಆಗಲಿ ಮತ್ತೊಬ್ಬನೇ ಆಗಲಿ, ಇಂಥವ್ರು ಗಲ್ಲು ಶಿಕ್ಷೆ ಆಗ್ಬೇಕು. ಇವ್ರಿಗೆ ಏನಾಗಬೇಕಂದ್ರೆ, ಯಾವ ಥರ ಗಲ್ಲು ಶಿಕ್ಷೆ ಆಗ್ಬೇಕಂದ್ರೆ, ಇನ್ನೊಂದ್ಸರಿ ಯಾವುದೇ ಒಂದು ಮಗುವಿನ ಕಣ್ಣೆತ್ತಿ ನೋಡಿರಬಾರ್ದು, ಕಣ್ಣು ಕೇಳಬೇಕು. ಇನ್ನು ಅವ್ರ ಮರ್ಮಾಂಗವನ್ನು ಕಟ್ ಮಾಡಿ ಗಲ್ಲಿ ಶಿಕ್ಷೆ ಏರಿಸಲೇಬೇಕೆಂದು ಎಲ್ಲರ ತಮ್ಮಲ್ಲಿ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಮಹಿಳೆಯರು ತಹಶೀಲ್ದಾರ್ ಕಚೇರಿ ಬಳಿ ಜಮಾಯಿಸಿದ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ತಹಶೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಕಠಿಣ ಶಿಕ್ಷೆಯಾಗದಿದ್ರೆ ನಮ್ಮ ಕೈಗೆ ಆತನನ್ನ ಒಪ್ಪಿಸಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರದವ್ರು ನಮ್ಗೆ ಒಪ್ಪಿಸಿದ್ರಂದ್ರೆ ಅವಾಗ ಕಠಿಣಾಗಿ ಅವಂಗ ಶಿಕ್ಷೆಯನ್ನು ಕೊಟ್ಟು ಕೇಸಿ ಅವಾಗ ಏನು ಮಾಡೋದು ನಾವು ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ಗಲ್ಲು ಶಿಕ್ಷೆ ನಿಮ್ಗೆ ಕೊಡು ತಾಕತ್ತಿದ್ರೆ ಕೊಡ್ರಿ, ಇಲ್ಲಾಂದ್ರೆ ನಮ್ಮ ಕೈಯಾಗ ಕೊಡ್ರಿ. ಅಲ್ಪಸಂಖ್ಯಾತ ಸೌಹಾರ್ದ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನೇತೃತ್ವ ವಹಿಸಿತು. ಗಲ್ಲು ಶಿಕ್ಷೆಯನ್ನೇ ವಿಧಿಸಬೇಕೆಂಬ ಆಗ್ರಹ ಪ್ರತಿಭಟನಾಕಾರ ಮಹಿಳೆಯರಿಂದ ಕೇಳಿಬಂತು. ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.